ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತ ಹೇಳಿದ್ರೆ, ಜೆಮಿನಿಯಲ್ಲಿ ಯಾವ ಥರ ನೀವು ಪೋಸ್ಟರನ್ನು ತಯಾರನ್ನು ಮಾಡ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನಿಮಗೆ ಯಾವುದೇ ಡಿಸೈನಿಂಗಿನ ಜ್ಞಾನವಿಲ್ಲದೆ ಕೇವಲ 1 ನಿಮಿಷದಲ್ಲಿಯೂ ಸಹ ನೀವು ಗೂಗಲ್ ಜೆಮಿನಿಯಲ್ಲಿ ನಿಮ್ಮ ಪೋಸ್ಟರನ್ನು ನೀವು ತಯಾರು ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ಯಾವ ಥರ ತಯಾರು ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನೀವು ನಿಮ್ಮ ಫೋನ್ ಅಪ್ಲಿಕೇಶನಲ್ಲಿ ಗೂಗಲ್ ಜೆಮಿನಿ ಇರಬೇಕಾಗತ್ತೆ. ಅದಾದ ನಂತರ ಅದನ್ನು ಓಪನ್ ಮಾಡಬೇಕಾಗತ್ತೆ. ಅದನ್ನು ನೀವು ಓಪನ್ ಮಾಡಿದ ನಂತರ ಅಲ್ಲಿ ನೀವು ಒಂದು ಪ್ರಾಂಪ್ಟನ್ನು ಬರಿಬೇಕಾಗತ್ತೆ. ಆ ಪ್ರಾಂಪ್ಟ್ ಯಾವ ಥರ ಇರಬೇಕಪ್ಪ ಅಂತಂತ ಹೇಳಿದರೆ, ಆ ಪ್ರಾಂಪ್ಟ್ನಲ್ಲಿ ನಿಮ್ಮ ಟಾಪಿಕ್ ಅಂದರೆ ನೀವು ಯಾವ ಪೋಸ್ಟರನ್ನು ತಯಾರು ಮಾಡ್ತಿರಲ್ಲ ಆ ಪೋಸ್ಟರ್ಗೆ ಸಂಬಂಧಪಟ್ಟ ಹಾಗೆ ವಿಷಯ ಇರಬೇಕು, ಮತ್ತು ಶೈಲಿ ಇರಬೇಕು, ಮತ್ತು ಬಣ್ಣಗಳ ಬಗ್ಗೆ ಇರಬೇಕು, ಮತ್ತು ಅನುಪಾತ ರೇಷೋಗಳ ಬಗ್ಗೆ ಇರಬೇಕು. ಈ 4 ಅಂಶಗಳನ್ನು ಒಳಗೊಂಡಂತೆ ನೀವು ಒಂದು ಪ್ರಾಂಪ್ಟನ್ನು ಬರೆದ್ರೆ ಒಂದು ಪೋಸ್ಟರ್ ಆಟೋಮೆಟಿಕ್ಕಾಗಿ 1 ನಿಮಿಷದಲ್ಲಿಯೇ ತಯಾರಾಗಿಬಿಡುತ್ತೆ. ಜೊತೆಗೆ ಇದನ್ನೆಲ್ಲ ಪ್ರಾಂಪ್ಟನ್ನು ಬರೆದು ನೀವು ಅಪ್ಲೋಡ್ ಮಾಡಿದ ನಂತರ ಒಂದು ಇಮೇಜ್ ತಯಾರಾಗುತ್ತೆ. ಆ ತಯಾರಾದ ನಂತರವೂ ಸಹ ನೀವು ಎಡಿಟಿಂಗನ್ನು ಮಾಡ್ಬೋದು. ಏನಾದರೂ ಚೇಂಜಸ್ ಇದ್ರೂ ಸಹ ಚೇಂಜಸನ್ನು ಮಾಡ್ಬೋದು. ತದನಂತರ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದನ್ನು ಪ್ರಾಕ್ಟಿಕಲಾಗಿ ಯಾವ ಥರ ಮಾಡಬೇಕು ಎಂಬುದನ್ನು ನಾನು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನಮ್ಮ ಮೊಬೈಲ್ ಸ್ಕ್ರೀನಿಗೆ ಹೋಗೋಣ. ಸ್ನೇಹಿತರೆ, ಈಗ ನೀವು ಡೀಟೇಲ್ಸನ್ನು ಏನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿದ್ದೀರಿ. ಈಗ ನೀವು ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಂತಂತಂದರೆ ಜೆಮಿನಿಗೆ ಬರಬೇಕಾಗತ್ತೆ. ಜೆಮಿನಿ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗತ್ತೆ. ಈ ಜೆಮಿನಿ ಅಪ್ಲಿಕೇಶನನ್ನು ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಎಂಬುದನ್ನು ನಾನು ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈಗ ರೀಸೆಂಟಾಗಿ ಬರ್ತಕ್ಕಂತಹ ಫೋನ್ನಲ್ಲಿ ಸಹ ಜೆಮಿನಿ ಇನ್ಬಿಲ್ಟಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಯಾಕಂತಂದರೆ ಇದು AI ಯುಗ. ಸೊ ಹೀಗಾಗಿ ಫೋನಲ್ಲಿ ಇನ್ಬಿಲ್ಟಾಗಿ ಕೊಟ್ಟಿರ್ತಾರೆ. ಯಾರ ಫೋನಲ್ಲಿ ಜೆಮಿನಿ ಇರೋದಿಲ್ಲ, ಗೂಗಲ್ ಜೆಮಿನಿ ಇರೋದಿಲ್ಲ, ಅವರು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೋದು ಎಂಬುದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಒಂದು ಪೋಸ್ಟರನ್ನು ಯಾವ ಥರ ಪೋಸ್ಟರನ್ನು ತಯಾರು ಮಾಡಬೇಕು ಎಂಬುದನ್ನು ನಾನು ಡೀಟೇಲ್ಸ್ ಹೇಳಿಕೊಟ್ಟಿದ್ದೀನಿ ಸ್ಟೆಪ್ ಬೈ ವೈಸ್. ಬಟ್ ಅದನ್ನು ಪ್ರಾಕ್ಟಿಕಲಾಗಿ ಈಗ ನೋಡೋಣ. ಈಗ ನೀವು ಸಿಂಪಲಾಗಿ ನೋಡ್ಬೋದು. ಫಾರ್ ಎಕ್ಸಾಂಪಲಾಗಿ ಬಸವ ಜಯಂತಿ ಒಂದು ಪೋಸ್ಟರನ್ನು ನಾನು ತಯಾರು ಮಾಡಬೇಕು. ಅದ್ರ ಬಗ್ಗೆ ಯಾವ ಥರ ನಾನು ಬರೀಬೇಕು ಎಂಬುದನ್ನು ನಾನು ಓಪನ್ ಮಾಡ್ತೀನಿ. ಈಗ ಅಪ್ಲಿಕೇಶನನ್ನು ಓಪನ್ ಮಾಡಿದೆ. ಈಗ ಆಸ್ಕ್ ಜಿಮಿನಿ ಅಂತಂತ ಹೇಳಿದಿಲ್ಲ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ನಾನು ಟೈಪಿಂಗ್ ಮಾಡ್ತೀನಿ. ಏನಪ್ಪ ಅಂತಂತಂದರೆ, ಫಸ್ಟು ನನಗೆ ಬ್ಯಾಕ್ಗ್ರೌಂಡ್ ಯಾವ ಥರ ಇರಬೇಕು ಟೈಪನ್ನು ಮಾಡ್ಕೋತೀನಿ. ಸ್ನೇಹಿತರೆ, ಈಗ ನಾನು ಒಂದು ಪ್ರಾಂಪ್ಟನ್ನು ಬರೆದಿದ್ದೇನೆ. ಏನಪ್ಪ ಅಂತಂದರೆ, ಹಿನ್ನೆಲೆ ಬಣ್ಣವು ಕೇಸರಿ ಬಣ್ಣದಲ್ಲಿ ಇರಲಿ, ಮೇಲೆ ಬಸವಣ್ಣವರ ವಚನ ಬರೆಯಿರಿ, ಮಧ್ಯದಲ್ಲಿ ಬಸವಣ್ಣವರ ಭಾವಚಿತ್ರ ಇರಲಿ, ಕೆಳಗಡೆ ಬಸವ ಜಯಂತಿಯ ಶುಭಾಶಯಗಳು ಅಂತ ದಪ್ಪ ಅಕ್ಷರದಲ್ಲಿ ಬರೆಯಿರಿ. ಅಕ್ಷರಗಳ ಬಣ್ಣವು ಹಿನ್ನೆಲೆಯ ಬಣ್ಣಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಇರಲಿ. ಕೆಳಗಡೆ ಸಾಮಾಜಿಕ ಜಾಲತಾಣಗಳ ಲೋಗೋ ಬಳಸಿ ಇದರ ಮುಂದೆ ಶಿವರಾಜ್ ಕೆಟೆಕ್ ಅಂತ ಬರೆಯಿರಿ. ಸ್ವಾಭಾವಿಕವಾಗಿ ನೋಡುಗರಿಗೆ ಆಕರ್ಷಣೆಯಲ್ಲಿ ಇರಲಿ ಅಂತೇಳಿ ನಾನು ಒಂದು ಕನ್ನಡದಲ್ಲಿ ಒಂದು ಪ್ರಾಂಪ್ಟನ್ನು ಬರೆದಿದ್ದೀನಿ. ಈಗ ನೀವು ಯಾವ ಪೋಸ್ಟರ್ನ ಎಡಿಟ್ ಮಾಡ್ತೀರೋ ಅದರ ತಕ್ಕಂತೆ ನೀವು ಎಡಿಟನ್ನು ಮಾಡಬೇಕಾಗತ್ತೆ. ಈಗ ನಾನು ಏನು ಮಾಡ್ತೀನಿ, ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಸೆಂಡ್ ಆಯಿತು. ಜಿಮಿನಿ ತಯಾರು ಮಾಡುತ್ತೆ ಚಿತ್ರವನ್ನು. ನೀವು ನೋಡ್ತಾ ಇರ್ಬೋದು, ಲೋಡ್ ಮಾಡಲಾಗುತ್ತಿದೆ ಅಂತಂತ ಹೇಳ್ತದೆಯಲ್ಲ. ಈಗ ಜಿಮಿನಿ ತಂತಾನೆ ಇಮೇಜನ್ನು ಕ್ರಿಯೇಟನ್ನು ಮಾಡುತ್ತದೆ. ವಿತಿನ್ 2 ಮಿನಿಟಲ್ಲಿ ಅಥವಾ 1 ಅಥವಾ 2 ಮಿನಿಟಲ್ಲಿ ಇಮೇಜ್ ಜನ್ರೇಟ್ ಆಗಿಬಿಡುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇಮೇಜು ಜನ್ರೇಟ್ ಆಯಿತು. ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಅಂತಂತೇಳಿ ಬಸವಣ್ಣವರ ವಚನ, ಮಧ್ಯದಲ್ಲಿ ಬಸವಣ್ಣವರ ಭಾವಚಿತ್ರ, ಬಸವ ಜಯಂತಿಯ ಶುಭಾಶಯಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಲೋಗೋ ಹಾಕಿ ಶಿವರಾಜ್ ಕೆಟೆಕ್ ಅಂತಂತೆ ಬಳಕೆ ಆಯಿತು. ಬಟ್ ಇದರಲ್ಲಿ ನಾವು ಅನುಪಾತವನ್ನು ಮರೆತಿದ್ದೀವಿ. ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲೇ ನಾವೇನು ಮಾಡಬೇಕಪ್ಪ ಅಂತಂತಂದರೆ ಅನುಪಾತವನ್ನು ನಾವು ಬರಿಬೇಕಿತ್ತು, ಬರೆದಿಲ್ಲ. ಈಗ ನಾನು ಅನುಪಾತವನ್ನು ಮಾಡ್ತೀನಿ. ಯಾಕಪ್ಪ ಬರೆದಿಲ್ಲ ಅಂತಂತ ಹೇಳಿದರೆ, ಏನೋ ಈಗ ಪ್ರಾಂಪ್ಟನ್ನು ನಾನು ಬರೆದೆ, ಪ್ರಾಂಪ್ಟನ್ನು ವಿಷಯ, ಶೈಲಿ, ಬಣ್ಣ, ಅನುಪಾತದಲ್ಲಿ ನಾನು ಬರೆದ್ನಪ್ಪ ಅಂತಂದರೆ ನಿಮಗೆ ಯಾವ ಥರ ಎಡಿಟ್ ಮಾಡ್ಕೊಳ್ಬೇಕು ಎಂಬುದು ಗೊತ್ತಾಗಲ್ಲ. ಸೊ ಹೀಗಾಗಿ ನಾನು ಅನುಪಾತವನ್ನು ಬಿಟ್ಟು
ವಿಷಯ, ಶೈಲಿ, ಬಣ್ಣಗಳ ಆಧಾರದ ಮೇಲೆ ನಾನು ಪ್ರಾಂಪ್ಟನ್ನು ಬರೆದಿದ್ದೆ. ಈಗ ಇದನ್ನೇ ಯಾವ ಥರ ನಾವು ಎಡಿಟ್ ಮಾಡ್ಕೊಳ್ಬೋದು, ಸೊ ಅದಕ್ಕಾಗಿ ನಾನು ಅನುಪಾತವನ್ನು ಬಿಟ್ಟಿದ್ದೆ. ಈಗ ನಾನು ಇದರಲ್ಲಿ ಅನುಪಾತವನ್ನು ಬರಿತೀನಿ. ಈಗ ನಾನು ಇನ್ನೊಂದು ಪ್ರಾಂಪ್ಟನ್ನು, ಎಡಿಟಿಂಗ್ ಪ್ರಾಂಪ್ಟನ್ನು ಬರೆದೆ. ಏನಪ್ಪ ಅಂತಂತ ಕೇಳಿದ್ರೆ, ಈ ಚಿತ್ರವನ್ನು 1:1 ರಚಿಸಿ ಅಂತಂತೇಳಿ ಬರೆದೆ. ಈಗ ನಿಮಗೆ 4:5 ಬೇಕಂದರೆ 4:5 ಸಹ ನೀವು ಬರಿಬೋದು. ಸೊ ಈಗ ನನಗೆ 1:1 ಬೇಕಾಗಿರುತ್ತೆ. ಸೊ ಹೀಗಾಗಿ ನಾನು ಈ ಪ್ರಾಂಪ್ಟನ್ನು ಬರೆದೆ. ಈ ಚಿತ್ರವನ್ನು 1:1 ರಚಿಸಿ ಅಂತಂತೇಳಿ ಮಾಡಿದೆ. ಈಗ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿತಿನ್ ಸೆಕೆಂಡ್ಸಲ್ಲಿ ಅದು ಲೋಡ್ ಆಗುತ್ತೆ. ಲೋಡ್ ಆಗಿ ಇಮೇಜನ್ನು ನಮಗೆ ಜನ್ರೇಟನ್ನು ಮಾಡಿಕೊಡ್ಬೇಕಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, 1:1 ಅನುಪಾತದಲ್ಲಿ ಈಗ ನಮಗೆ ಇಮೇಜನ್ನು ತಯಾರು ಮಾಡಿಕೊಡ್ತು. ಇಲ್ಲಿ ಮೇಲ್ಗಡೆ 16:9 ಅನುಪಾತದಲ್ಲಿ ತಯಾರು ಮಾಡಿತ್ತು. ಈಗ ನಾನು ಎಡಿಟಿಂಗ್ ಮಾಡಿಕೊಂಡೆ. ಈ ಚಿತ್ರವನ್ನು 1:1 ಬರೆಯಿರಿ ಅಂತಂತೇಳಿ ಎಡಿಟಿಂಗ್ ಮಾಡಿಕೊಂಡೆ. ಈ ಚಿತ್ರವು 1:1 ಈಗ ಜನ್ರೇಟ್ ಆಗಿದೆ. ಸೊ ಈ ರೀತಿಯಾಗಿ ನೀವು AI ಮೂಲಕ ಇಮೇಜನ್ನು, ಯಾವುದೇ ಡಿಸೈನಿಂಗ್ ಜ್ಞಾನವಿಲ್ಲದೂ ಸಹ ನೀವು ಎಡಿಟಿಂಗನ್ನು ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಸಿಂಪಲಾಗಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ. ಈ ಸೇವ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದರೆ ಡೌನ್ಲೋಡಿಂಗ್ ಫುಲ್ ಸೈಜ್ ಅಂತಂತೇಳಿ ಬರ್ತಾ ಇದೆ. ಡೌನ್ಲೋಡಿಂಗ್ ನೋಡಿ, ಈಗ ಇಮೇಜ್ ಡೌನ್ಲೋಡೆಡ್ ಅಂತಂತೇಳಿ ಬಂತು ಸ್ನೇಹಿತರೆ. ಈ ಇಮೇಜು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಜಿಮಿನಿ ಮೂಲಕ ನೀವು ಪೋಸ್ಟರನ್ನು ರಚಿಸತಕ್ಕಂತಹ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಈ ಜಿಮಿನ ಯಾವ ಥರ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಿಲ್ಲ ಸ್ನೇಹಿತರೆ, ನಿಮ್ಮ ಫೋನಲ್ಲಿರ್ತಕ್ಕಂತಹ ಪ್ಲೇಸ್ಟೋರ್ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ನೀವು ಸರ್ಚ್ ಐಕಾನ್ನಲ್ಲಿ ಗೂಗಲ್ ಜಿಮಿನಿ ಅಂತ ಟೈಪ್ ಮಾಡಿ. ಗೂಗಲ್ ಜಿಮಿನಿ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಇಲ್ಲಿ ಏನಾಗುತ್ತೆ, ಚಾಟ್ GPT ಮತ್ತು ಗೂಗಲ್ ಜಿಮಿನಿ ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇಲ್ಲಿ ಗೂಗಲ್ ಜಿಮಿನಿ ಅಂತ ಹೇಳಿದ್ದೀರಾ, ಅಲ್ಲಿ ಇನ್ಸ್ಟಾಲ್ ಅಂತೇಳಿ ಬರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಮತ್ತು ನಿಮಗೆ ಈ ವಿಡಿಯೋ ಯಾವ ಥರ ಅನ್ನಿಸ್ತು ಎಂಬುದನ್ನು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.